ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಮಾಸ್ಟರ್ಸ್, ಇವತ್ತು ರೇಖಿ ಅಂದರೇನು, ರೇಖಿಯಿಂದ ಆಗುವ ಪ್ರಯೋಜನಗಳೇನು, ರೇಖಿಯ ಸಿದ್ಧಾಂತಗಳೇನು, ಇವನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನಮಗೇನು ಉಪಯೋಗ ಇದೆ, ಓಕೆನಾ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ನಾವು. ಓಕೆ, ರೇಖಿ ಅಂದರೇನು? ರೇಖಿ ಒಂದು ಜಪಾನ್ ಮೂಲದ ಹೀಲಿಂಗ್ ತಂತ್ರ. ಇದು ನಮ್ಮ ದೇಶದಲ್ಲಿ ಮುಂಚೆ ಇತ್ತಂತೆ, ಬಟ್ ಯಾರೋ ಒಬ್ಬರು ಬಂದುಬಿಟ್ಟು ಇಲ್ಲಿ ಕಲಿತು ಜಪಾನ್ ಮೂಲಕ್ಕೆ ತಗೊಂಡೋಗಿದ್ದಾರೆ. ಜಪಾನಲ್ಲಿ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಆವಾಗಿಂದ ಇದು ಜಪಾನ್ ಮೂಲದ ಹೀಲಿಂಗ್ ತಂತ್ರ ಆಗಿದೆ. ಇದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನಗೊಳಿಸುತ್ತದೆ. ಓಕೆ, ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನಗೊಳಿಸುತ್ತದೆ. ಇಲ್ಲಿ ರೇ ಅಂದರೆ ಯೂನಿವರ್ಸಲ್, ವಿಶ್ವಶಕ್ತಿ. ರೇ ಅಂದರೆ ವಿಶ್ವಶಕ್ತಿ. ಕಿ ಅಂದರೆ ಲೈಫ್ ಎನರ್ಜಿ, ಜೀವಶಕ್ತಿ. ಓಕೆ, ರೇಖಿ ಎಂದರೆ ವಿಶ್ವದ ಜೀವಶಕ್ತಿಯನ್ನು ನಮ್ಮ ದೇಹಕ್ಕೆ ಹರಿಸುವುದು. ಅಂದರೆ ವಿಶ್ವ, ಯೂನಿವರ್ಸಲ್ ಇರುವಂತಹ ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ದೇಹಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಹರಿಸ್ಕೊಳ್ಳೋದು. ನಮ್ಮ ದೇಹದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋದು. ಯಾವುದ್ರ ಮೂಲಕ? ರೇಖಿಯ ಮೂಲಕ, ಧ್ಯಾನದ ಮೂಲಕ ನಾವು ರೇಖೆಯನ್ನು, ಶಕ್ತಿಯನ್ನು ನಮ್ಮ ದೇಹಕ್ಕೆ ಹರಿಸ್ತಾ ಹೋಗ್ತೀವಿ. ಓಕೆನಾ? ಹಾಗಾದರೆ ಇಲ್ಲಿ ರೇಖಿಯಲ್ಲಿ ಎಷ್ಟು ಲೆವೆಲ್ಸ್ಗಳಿವೆ? ರೇಖಿ ಲೆವೆಲ್ 1, ರೇಖಿ ಲೆವೆಲ್ 2, ರೇಖಿ ಲೆವೆಲ್ 3 ಆ್ಯಂಡ್ ರೇಖಿ ಲೆವೆಲ್ 4 ಅಂತ ಇಷ್ಟು ಲೆವೆಲ್ಸ್ ಇದ್ದಾವೆ. ಓಕೆನಾ? ನಾವು ಇದರಲ್ಲಿ ಇವತ್ತು ಮೇನಾಗಿ ಕಲಿಯೋದು ರೇಖಿ ಲೆವೆಲ್ 1. ಓಕೆ, ಹಾಗಾದರೆ ರೇಖಿ ಲೆವೆಲ್ 1 ಅಂದರೆ ಇಟ್ ಈಸ್ ಅ ಫಿಸಿಕಲ್ ಹೀಲಿಂಗ್ ಲೆವೆಲ್. ಇದು ನಮ್ಮ ಫಿಸಿಕಲ್ ಹೀಲಿಂಗನ್ನು ಮಾಡ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಏನೇ ಫಿಸಿಕಲ್ ನೋವುಗಳಿದ್ದರೆ ಅವನ್ನೆಲ್ಲ ಹೀಲಿಂಗ್ ಮಾಡ್ತಾ ಹೋಗುತ್ತೆ. ಓಕೆನಾ? ಅದು ಹೇಗೆ ಹೀಲ್ ಮಾಡ್ಬೋದು? ಅದು ನಮ್ಮ ಕೈಗಳ ಮೂಲಕ ನಾವು ಎನರ್ಜಿನ ಚಾನಲ್ ಮಾಡಬೇಕು. ನಮ್ಮ ಅವೆರಡೂ ಕೈಗಳಲ್ಲಿ ನಾವು ಎನರ್ಜಿನ ಚಾನಲ್ ಮಾಡೋದು. ಚಾನಲ್ ಮಾಡಿದ ಮೂಲಕ ಅದನ್ನು ಈಸಿಯಾಗಿ ನಾವು ಹೀಲಿಂಗ್ ಮಾಡ್ತಾ ಹೋಗಬಹುದು. ಓಕೆನಾ? ಅದರಲ್ಲಿ ಯಾವ್ಯಾವ ಟೈಪ್ ಹೀಲಿಂಗ್ ಇರುತ್ತೆ? ಒಂದು ಸೆಲ್ಫ್ ಹೀಲಿಂಗ್, ನಮಗೆ ನಾವೇನೇ ಹೀಲಿಂಗ್ ಮಾಡ್ಕೊಬೋದು. ಇನ್ನೊಂದು ಫ್ಯಾಮಿಲಿ ಹೀಲಿಂಗ್, ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಅತ್ತೆ ಮಾವ, ಯಾವುದೇ ರಿಲೇಷನ್ಸ್ ಯಾರಿಗೇ ಆಗಲಿ ನಾವು ಹೀಲಿಂಗ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಬೇಸಿಕ್ ಎನರ್ಜಿ ಬ್ಯಾಲೆನ್ಸ್. ನಮ್ಮಲ್ಲಿ ಎನರ್ಜಿ ಬ್ಯಾಲೆನ್ಸ್, ಒಂದೊಂದು ಟೈಮ್ ಲೋ ಫ್ರೀಕ್ವೆನ್ಸಿ ಇರುತ್ತೆ, ಒಂದೊಂದು ಟೈಮ್ ಹೈ ಫ್ರೀಕ್ವೆನ್ಸಿ ಇರುತ್ತೆ. ನಮ್ಮೊಳಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಎಷ್ಟು ಲೋ ಇದ್ದಾಗ ಹೆಂಗಿರುತ್ತೆ. ಅವಾಗ ಏನು ಮಾಡ್ತೀರಾ ನೀವು? ರೇಖಿಲ ಎನರ್ಜಿನ ಯೂಸ್ ಮಾಡ್ಬೋದು. ಓಕೆನಾ? ಬನ್ನಿ, ನೆಕ್ಸ್ಟ್ ಏನಪ್ಪ ಅಂದರೆ ಅಟ್ಯೂನ್ಮೆಂಟ್. ಇವಾಗ ಅದು ಸಡನ್ನಾಗಿ ನಮಗೆ ಎನರ್ಜಿ ಚಾನಲ್ ಆಗಲ್ಲ ಎಲ್ಲರಿಗೂ. ನಾವು ಏನು ಮಾಡಬೇಕು? ನಮಗೆ ಆದ ಒಬ್ಬ ಗುರು ಬೇಕು. ಆ ಗುರುಗಳು ನಮಗೆ ದೀಕ್ಷೆ ಕೊಡಬೇಕು. ಆವಾಗ ನಮ್ಮಲ್ಲಿ ಇದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಏನು? ಈ ಎನರ್ಜಿ ಚಾನಲ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈಗಿನ ಇದರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ, ಆಫ್ಲೈನ್ ಆನ್ಲೈನಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಓಕೆನಾ? ಯಾವಾಗ ನಾವು ಗುರು ದೀಕ್ಷೆ ತಗೊಳ್ತೀವಿ ಆಗ ನಮ್ಮಲ್ಲಿರುವಂಥ ಹೀಲಿಂಗ್ ಪವರ್ ಇರುತ್ತೆ. ಎಲ್ಲರಲ್ಲೂ ಇರುತ್ತೆ, ಅದು ಮನುಷ್ಯ ಆದವನು ಎಲ್ಲರಲ್ಲೂ ಇರುತ್ತೆ. ಬಟ್ ಏನು, ಅದಕ್ಕೆ ಒಂದು ಏನಿರುತ್ತೆ, ಸೂತ್ರಗಳಿರುತ್ತೆ, ರೂಲ್ಸ್ ಅಂತ ಇರುತ್ತೆ. ಅದನ್ನು ನಾವು ಆ್ಯಕ್ಟಿವೇಟನ್ನು ನಮ್ಮ ಗುರುಗಳ ಹತ್ರ ಮಾಡಿಸ್ಕೊಬೇಕು, ತಿಳಿದವರಿಂದ ಮಾಡಿಸ್ಕೊಬೇಕು. ಏಕೆ ನಾವೇ ಮಾಡ್ಬೋದು ಬಿಡು ಅಂತ ಹೇಳ್ತೀವಿ. ಬಟ್ ನಾವು ಮಾಡ್ಕೊಳ್ಳೋದಕ್ಕೂ ಒಬ್ಬ ಗುರು ನಮಗೆ, ಅವರು ಒಂದೊಂದೇ ನಮಗೆ ಫಾಲೋ ಮಾಡಿ ಸ್ಟೆಪ್ ಹೇಳ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಅವರಿಂದ ದೀಕ್ಷೆ ಪಡೆದಾಗ ನಮ್ಮಲ್ಲಿ ಹೀಲಿಂಗ್ ಪವರ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಕ್ಟಿವೇಟ್ ಆದಾಗ ನಾವೇನೆಲ್ಲ ಮಾಡ್ಕೊಬೋದು? ಸೆಲ್ಫ್ ಹೀಲಿಂಗ್ ಮಾಡ್ಕೊಬೋದು. ಈ ಥರ ಸೆಲ್ಫ್ ಹೀಲಿಂಗ್ ಹೇಗೆ ಮಾಡ್ಕೊಳ್ತೀರಾ? ಏನು ಅಂದರೆ ಸಿಂಪಲ್ಲಾಗಿ ಒಂದು ಸ್ಥಳದಲ್ಲಿ ಕೂರಿ. ಓಕೆ, ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕೈಗಳನ್ನು ಹೃದಯದ ಮೇಲೆ ಇಡಿ. ಓಕೆ, ನಿಮ್ಮ ಹೃದಯದ ಮೇಲೆ ಇಟ್ಟು ಹಾಗೆ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ. ಹಾಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ. ಆಗ ಇದನ್ನು ನಿಮಗೆ ಪ್ರಾಕ್ಟಿಕಲಾಗಿ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೇನೆ. ಓಕೆನಾ? ಹೇಗೆ ಸೆಲ್ಫ್ ಹೀಲಿಂಗ್ ಮಾಡಬೇಕು ಅಂತ. ಜಸ್ಟ್ ಇದು ಸ್ಟೆಪ್ಗಳನ್ನು ಮಾತ್ರ ನೀವು ತಿಳಿದುಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನು ಬೆನಿಫಿಟ್ಸ್ ಇರುತ್ತೆ ರೇಖಿ ಲೆವೆಲ್ಲಿಂದ?
ಸೊ ಜಸ್ಟ್ ರೇಖಿ ಲೆವೆಲ್ 1ನ ಪ್ರಯೋಜನಗಳೇನೆಂದರೆ, ಫಸ್ಟ್ ನಿಮ್ಮಲ್ಲಿ ಏನಾದರೂ ಒತ್ತಡ, ಪ್ರೆಷರ್ ಇದ್ದರೆ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇರುತ್ತೆ. ಸೊ ತುಂಬ ಗೊಂದಲಗಳು ಇಟ್ಕೊಂಡಿರ್ತೀರ, ನೋವುಗಳು ಇಟ್ಕೊಂಡಿರ್ತೀರ, ಅದೆಲ್ಲ ಹೋಗಬೇಕು ಅಂದರೆ ನಿಮಗೆ ರೇಖಿ ತುಂಬ ಹೆಲ್ಪ್ ಆಗುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಾಗೆ ದೇಹದ ನೋವು ಕಡಿಮೆ ಆಗುತ್ತದೆ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವಿದ್ದರೂ ಕೂಡ ನೀವು ಆ ಭಾಗಕ್ಕೆ ನೀವು ಹೀಲಿಂಗ್ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ವಯಸ್ಸಾದವ್ರಿಗೆ ನಿದ್ರೆ ಬರಲ್ಲ ಅಂತಾರೆ. ಸೊ ಯಾವಾಗ ನಾವು ಹೀಲಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ, ನಮ್ಮಲ್ಲಿ ನಿದ್ರೆ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಹಾಗೆ ಇನ್ನೂ ಒಂದು ಲಾಸ್ಟ್ ಒನ್, ಎನರ್ಜಿ. ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇದ್ದು ತುಂಬ ಕಷ್ಟ ಅನಿಸ್ತಿರುತ್ತೆ, ಅದೇ ಮೈಂಡಲ್ಲೇ ಇರ್ತೀವಿ ಯಾವಾಗ್ಲೂ. ಸೊ ಅದೆಲ್ಲ ಹೊಡೆದೋಡಿಸಿ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಹೆಚ್ಚಾಗ್ತಾ ಬರುತ್ತೆ. ಓಕೆನಾ? ಹಾಗೆ ರೇಖಿ ಲೆವೆಲ್ 1ನ ಸಿದ್ಧಾಂತಗಳು ಅಂತ ಇದ್ದಾವೆ. ಸೊ 5 ಸಿದ್ಧಾಂತಗಳಿವೆ. ಏನಪ್ಪ ಅಂದರೆ, ಜಸ್ಟ್ ಫಾರ್ ಟುಡೇ ಡು ನಾಟ್ ವರಿ. ಸೊ ಇವತ್ತೊಂದು ದಿನ ನಾನು ಕೋಪಗೊಳ್ಳಲ್ಲ, ಫಾರ್ ಟುಡೇ ಡು ನಾಟ್ ವರಿ. ಇವತ್ತೊಂದು ದಿನ ನಾನು ವರಿ ಮಾಡ್ಕೊಳ್ಳಲ್ಲ, ಯಾವುದಕ್ಕೂ ವರಿ ಮಾಡ್ಕೊಳ್ಳಲ್ಲ, ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ನೀವು ಆ ಸಿದ್ಧಾಂತವನ್ನು ಫಾಲೋ ಮಾಡಬೇಕು. ಹಾಗೆ ಜಸ್ಟ್ ಫಾರ್ ಟುಡೇ, ಇವತ್ತೊಂದು ದಿನ ನಾನು ಡು ನಾಟ್ ಆ್ಯಂಗರ್, ಇವತ್ತೊಂದು ದಿನ ನಾನು ಕೋಪ ಮಾಡಿಕೊಳ್ಳಲ್ಲ. ಹಿಂದೆ ಮಾಡ್ಕೊಂಡಿದ್ರೆ ಓಕೆ, ನಾಳೆ ಮಾಡ್ಕೊತಾರೆ, ಬಟ್ ಇವತ್ತು ಮಾಡ್ಕೊಳ್ಳಲ್ಲ ಅಂತ ನೀವು ಅದನ್ನು ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಮೈಂಡಲ್ಲಿ. ಓಕೆ? ಇನ್ನೊಂದೇನು, ಬಿ ಗ್ರೇಟ್ಫುಲ್. ಸೊ ಪ್ರತಿಯೊಂದಕ್ಕೂ ನೀವು ಗ್ರೇಟ್ಫುಲ್ ಆಗಿರಬೇಕು. ಓಕೆ? ಪ್ರತಿಯೊಂದಕ್ಕೂ ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರ ಅಷ್ಟು ನಿಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀರ. ಪ್ರತಿಯೊಂದು ಚಿಕ್ಕದಾಗಿರ್ಬೋದು, ಆ ಚಿಕ್ಕ ಒಂದು ಮೊಬೈಲ್ ಆಗಿರ್ಬೋದು. ಸೊ ನೋಡಿ, ಇವಾಗ ಯೂಟ್ಯೂಬ್ ಇರೋದ್ರಿಂದ ನಮಗೆಲ್ಲ ಕನೆಕ್ಟ್ ಆಗ್ತಾ ಇರೋ ಕಾರಣ ಆಗಿದೆ. ಸೊ ಇದಕ್ಕೆಲ್ಲದಕ್ಕೂ ನೀವು ಏನು ಮಾಡ್ತೀರಾ, ಗ್ರೇಟ್ಫುಲ್ ಆಗಿರ್ತೀರ. ಓಕೆನಾ? ಅವತ್ತೊಂದು ದಿನ. ಓಕೆ, ವರ್ಕ್ ಹಾನೆಸ್ಟ್ಲಿ. ಏನೇ ಕೆಲಸ ಮಾಡಿರಿ, ನೀವು ಒಂದು ಕಸ ಹೊಡಿತಿದ್ದೀರಾ, ಅದನ್ನು ನೀಟಾಗಿ ಕಸ ಹೊಡೆದು ನೀಟಾಗಿ ಇಟ್ಬಿಡಿ. ಹಾನೆಸ್ಟಾಗಿ ಅವತ್ತಿನ ದಿನ ವರ್ಕ್ ಮಾಡಬೇಕು ನೀವು. ಸೊ ಇವೆಲ್ಲ ಪ್ರಿನ್ಸಿಪಲ್ಸ್. ಆಮೇಲೆ ಫೈನಲ್ ಲಾಸ್ಟ್ ಒನ್, ಬಿ ಕೈಂಡ್ ಟು ಅದರ್ಸ್. ಸೊ ಒಂದು ಪ್ರಾಣಿನ ನೋಡಿ, ಅದಕ್ಕೂ ನೋಡಿ ಕೈಂಡ್ ಆಗಿರಿ. ಅದಕ್ಕೆ ನೀವೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನ ನೋಡಿ ಕರುಣೆಯಿಂದ ಇರಿ, ಅದನ್ನ ನೋಡಿ ಖುಷಿ ಪಡಿ, ಕೈಂಡ್ ಆಗಿರಿ. ಬೇರೆಯವ್ರಿಗೆ ನಾವು ಹ್ಯಾಶ್ ಆಗಿ ಅವ್ರಿಗೆ ಬೇರೆಯವ್ರ ಮೇಲೆ ನಾವು ಸಿಟ್ಟು ಮಾಡ್ಕೊಳೋಕ್ಕಿಂತ ಕೈಂಡಾಗಿ ಇದ್ದರೆ ಅಲ್ಲಿಗೆಲ್ಲ ಸರಿ ಹೋಗಿರುತ್ತೆ. ಓಕೆನಾ? ಫಸ್ಟು ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡೋಣ ಒಂದು. ಆಮೇಲೆ ನಾವು ಏನು ಮಾಡ್ತಾ ಹೋಗ್ಬೋದು, ಆಟೋಮೆಟಿಕ್ಕಾಗಿ ನಮಗೆ ರೇಖಿ ಶಕ್ತಿಯು ನಮ್ಮನ್ನು ಇಷ್ಟಪಟ್ಟು ನಮ್ಮನ್ನು ಅದು ಅಪ್ಕೊಳ್ಳುತ್ತೆ. ಯಾವಾಗ ನಮಗೆ ರೇಖಿ ಶಕ್ತಿ ಸಿಗಬೇಕು ಅಂತ ಇರುತ್ತೆ, ಎಲ್ಲೋ ಒಂದು ಮೂಲೆಯಿಂದ ನಮಗೆ ಅದು ಬಂದೇ ಬರುತ್ತೆ. ಓಕೆನಾ? ನಾವು ಅದಕ್ಕೆ ಹಾನೆಸ್ಟ್ ಆಗಿದ್ದೀವಿ ಅಂತ ಗೊತ್ತಿದ್ದರೆ, ನಾವು ಅದನ್ನು ನಂಬಿದ್ದೀವಿ ಅಂತ ಬಂದರೆ, ರೇಖಿ ಶಕ್ತಿಯು, ನಮ್ಮ ಗುರುಗಳು ಹೇಳ್ತಾರೆ, ರೇಖಿ ಶಕ್ತಿಯು ನಮ್ಮನ್ನು ಆರಿಸ್ಕೊಳ್ಳುತ್ತೆ ಅಂತ. ಅದು ನಾವು ಅಷ್ಟು ಕರೆಕ್ಟಾಗಿದ್ವಿ ಅಂದರೆ ರೇಖಿ ಶಕ್ತಿಯು ನಮ್ಮನ್ನು ಆರಿಸ್ಕೊಳ್ಳುತ್ತೆ. ಈ ವಿಡಿಯೋ ಯಾರಿಗೆ ಬೇಕು ಅವರಿಗೆ ಸಿಕ್ಕಿದೆ ಅಂದರೆ ರೇಖಿ ಶಕ್ತಿಯು ನಿಮ್ಮನ್ನು ಆರಿಸ್ಕೊಂಡಿದೆ ಅಂತ ಅರ್ಥ. ರೇಖಿ ಶಕ್ತಿಗೆ ನೀವು ಇಷ್ಟ ಆಗಿದ್ದೀರಾ, ನೀವು ನಡೆಯುವಂತಹ, ನೀವು ಇರುವಂತಹ ಗುಣಗಳೆಲ್ಲವಕ್ಕೆ ಇಷ್ಟ ಆಗಿರ್ಬೋದು. ಸೊ ಏನು ಮಾಡ್ತೀರಾ, ಜಸ್ಟ್ ಸಿಂಪಲಾಗಿ ರೇಖಿ ಒಂದೊಂದೇ ಲೆವೆಲ್ಸನ್ನು ಕಲಿತಾ ಹೋಗೋಣ. ಓಕೆನಾ? ಇವತ್ತು ಏನಂದರೆ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ತಿಳ್ಕೊಂಡಿದ್ದೀರಾ. ಓಕೆನಾ? ಸೊ ನಿಮಗೆಲ್ಲ ಇದೆಲ್ಲ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೇನೆ. ಹಾಗೆ ಇದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಹೀಲಿಂಗನ್ನು ತರುತ್ತೆ. ಓಕೆನಾ? ಸೊ ಹಾಗೆ ನಿಮ್ಮ ಜೀವನ ತುಂಬ ಸುಂದರವಾದ ಸ್ಪಿರಿಚುವಲ್ ಜರ್ನಿ ಆರಂಭವಾಗಲಿಕ್ಕೆ ಈ ರೇಖಿ ಲೆವೆಲ್ 1 ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಹೀಲಿಂಗ್ ಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.